ರಾಯಚೂರಿನಲ್ಲಿ ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಉಂಟಾಯಿತು. ಸಿಎಂ ಹೆಲಿಕಾಪ್ಟರ್ಗೆ ನಿಗದಿ ಆಗಿದ್ದಂತಹ ಒಂದು ಹೆಲಿಪ್ಯಾಡ್, ಸಿಎಂ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ ಮತ್ತೊಂದು ಕಡೆ. ನಿಗದಿ ಆಗಿದ್ದು ಒಂದು ಹೆಲಿಪ್ಯಾಡ್ ಆದರೆ ಲ್ಯಾಂಡ್ ಆಗಿದ್ದ ಹೆಲಿಕಾಪ್ಟರ್ ಮತ್ತೊಂದು ಕಡೆ. ಲಿಂಗಸೂಗೂರು ಪಟ್ಟಣದ ರಾಯಚೂರು ರಸ್ತೆಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಕಾರಣಕ್ಕೆ ಸೂಕ್ತ ಭದ್ರತೆಯನ್ನ ಕಲ್ಪಿಸಲಾಗಿತ್ತು. ಕಲಬುರಗಿ ರಸ್ತೆ ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಸಿಎಂ ಕಾಪ್ಟರ್ ಲ್ಯಾಂಡ್ ಆಯಿತು. ಸುಮಾರು 6 ಕಿಲೋಮೀಟರ್ ದೂರದ ಖಾಸಗಿ ಹೆಲಿಪ್ಯಾಡ್ನಲ್ಲಿ ಇಳಿದ್ರು ಸಿಎಂ ಸಿದ್ದರಾಮಯ್ಯ. ತಾಂತ್ರಿಕ ಕಾರಣದಿಂದಾಗಿ ಈ ರೀತಿ ಆಯಿತು ಅಂತ ಹೇಳಲಾಗ್ತಾ ಇದೆ. ಗೊಂದಲ ಉಂಟಾಯಿತು ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಟೈಮ್ನಲ್ಲಿ. ಈ ಗೊಂದಲದಿಂದಾಗಿ ಅಧಿಕಾರಿಗಳಿಗೆ ಒಂದು ರೀತಿ ಟೆನ್ಷನ್ ಕೂಡ. ಮಾಜಿ ಶಾಸಕ ಬಯ್ಯಾಪುರ ಕುಟುಂಬದ ಮದುವೆಗೆ ಅಂತ ಆಗಮಿಸಿದ್ರು ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಮುಖ್ಯಮಂತ್ರಿಗಳಿಗೋಸ್ಕರ ವಿಶೇಷ ಹೆಲಿಪ್ಯಾಡ್ ಅನ್ನ ನಿರ್ಮಿಸಲಾಗಿತ್ತು. ಕೆಲವೊಂದಿಷ್ಟು ಗೊಂದಲದ ಕಾರಣ ನಿಗದಿ ಆಗಿದ್ದಂತ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗದೆ ಬೇರೆ ಕಡೆ ಲ್ಯಾಂಡ್ ಆಗಿದೆ. ಸಿಎಂ ಹೆಲಿಕಾಪ್ಟರ್ಗೆ ನಿಗದಿ ಆಗಿದ್ದಂತಹ ಒಂದು ಹೆಲಿಪ್ಯಾಡ್, ಸಿಎಂ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ ಮತ್ತೊಂದು ಕಡೆ. ನಿಗದಿ ಆಗಿದ್ದು ಒಂದು ಹೆಲಿಪ್ಯಾಡ್ ಆದರೆ ಲ್ಯಾಂಡ್ ಆಗಿದ್ದ ಹೆಲಿಕಾಪ್ಟರ್ ಮತ್ತೊಂದು ಕಡೆ. ಲಿಂಗಸೂಗೂರು ಪಟ್ಟಣದ ರಾಯಚೂರು ರಸ್ತೆಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಕಾರಣಕ್ಕೆ ಸೂಕ್ತ ಭದ್ರತೆಯನ್ನ ಕಲ್ಪಿಸಲಾಗಿತ್ತು. ಕಲಬುರಗಿ ರಸ್ತೆ ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಸಿಎಂ ಕಾಪ್ಟರ್ ಲ್ಯಾಂಡ್ ಆಯಿತು. ಸುಮಾರು 6 ಕಿಲೋಮೀಟರ್ ದೂರದ ಖಾಸಗಿ ಹೆಲಿಪ್ಯಾಡ್ನಲ್ಲಿ ಇಳಿದ್ರು ಸಿಎಂ ಸಿದ್ದರಾಮಯ್ಯ. ತಾಂತ್ರಿಕ ಕಾರಣದಿಂದಾಗಿ ಈ ರೀತಿ ಆಯಿತು ಅಂತ ಹೇಳಲಾಗ್ತಾ ಇದೆ. ಗೊಂದಲ ಉಂಟಾಯಿತು ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಟೈಮ್ನಲ್ಲಿ. ಈ ಗೊಂದಲದಿಂದಾಗಿ ಅಧಿಕಾರಿಗಳಿಗೆ ಒಂದು ರೀತಿ ಟೆನ್ಷನ್ ಕೂಡ. ಮಾಜಿ ಶಾಸಕ ಬಯ್ಯಾಪುರ ಕುಟುಂಬದ ಮದುವೆಗೆ ಅಂತ ಆಗಮಿಸಿದ್ರು ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಮುಖ್ಯಮಂತ್ರಿಗಳಿಗೋಸ್ಕರ ವಿಶೇಷ ಹೆಲಿಪ್ಯಾಡ್ ಅನ್ನ ನಿರ್ಮಿಸಲಾಗಿತ್ತು. ಕೆಲವೊಂದಿಷ್ಟು ಗೊಂದಲದ ಕಾರಣ ನಿಗದಿ ಆಗಿದ್ದಂತ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗದೆ ಬೇರೆ ಕಡೆ ಲ್ಯಾಂಡ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.